ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ಯಮ್ಮಿ ಆಗಿರುವಂತಹ ರೆಸಿಪಿ, ರುಚಿಕರವಾದಂತಹ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ ಏನೇನೆಲ್ಲ ಸಾಮಗ್ರಿಗಳು ಬೇಕು ಅಂತ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೀತು ಅನ್ನೋದ ಮನೆಯನ್ನು ವೀಕ್ಷಿಸ್ತಾ ಇದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡು ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬ ಧನ್ಯವಾದ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಏನಾದರೂ ಡೌಟ್ ಇದೆ ಅಂದಾಗ. ಹಾಗೂ ಇನ್ಫಾರ್ಮೇಟಿವ್ ಅಂದರೆ ಅಥವಾ ಯಾರಿಗಾದರೂ ಸಹಾಯ ಆಗುತ್ತೆ ಅನ್ನೋದಾದರೆ ಶೇರ್ ಕೂಡ ಮಾಡಿ ಈ ವಿಡಿಯೋನ. ಬನ್ನಿ ಈಗ ಇಂಗ್ರೀಡಿಯೆಂಟ್ಸ್ ಏನೇನೆಲ್ಲ ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈಗ ನೋಡಿ, ಈ ಮೊದಲಿಗೆ ಈರುಳ್ಳಿ ತೊಗೊಳ್ಳಿ. 2 ಗೆಡ್ಡೆ ಆಗೋಷ್ಟು ಈರುಳ್ಳಿನ ಸಣ್ಣಗೆ ಈ ರೀತಿ ಈ ಶೇಪಲ್ಲಿ ಸಣ್ಣ ಹಚ್ಚಿಟ್ಕೊಳ್ಳಿ. ಅಕ್ಕಿ ರೊಟ್ಟಿ ತಟ್ಟುವಾಗ ದಪ್ಪ ಇದ್ದರೆ ಚೆನ್ನಾಗಿರಲ್ಲ, ಈ ರೀತಿ ಸಣ್ಣಗೆ ಹಚ್ಚಿಟ್ಕೊಳ್ಳಿ. ಈಗ ಜೀರಿಗೆ 3 ಸ್ಪೂನ್ ಆಗೋಷ್ಟು, 3 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆ ಹೆಚ್ಚಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ. ಈಗ ರೆಡ್ ಚಿಲ್ಲಿನ ಈ ಥರ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಆಗೋಷ್ಟು ಸಬ್ಬಸಿಗೆ ಸೊಪ್ಪು, ನೋಡಿ ಈ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಸಬ್ಬಸಿಗೆ ಸೊಪ್ಪು, 1 ಕಪ್ ಆಗೋಷ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದಿಷ್ಟೇ ಸ್ನೇಹಿತರೆ ನಮ್ಮ ಅಕ್ಕಿ ರೊಟ್ಟಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು. ಈಗ ಬನ್ನಿ ಅಕ್ಕಿ ರೊಟ್ಟಿನ ಕಲಿಸ್ಕೊಳ್ಳೋ ವಿಧಾನ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನೀರನ್ನ ಚೆನ್ನಾಗಿ ಮಳ್ಸಿಟ್ಕೊಳ್ಳಿ. ಮಳ್ಸಿ ಸ್ವಲ್ಪ ಬೆಚ್ಚಗಿರಬೇಕು, ಅಂದರೆ ತುಂಬಾ ಹಾರಿರಬಾರ್ದು, ಉಗುರು ಬೆಚ್ಚಗಿಂತ ಸ್ವಲ್ಪ ಜಾಸ್ತಿ ಬಿಸಿ ಇರಲಿ. ನೋಡಿ ಈ ಹದದಲ್ಲಿ ಈ ಥರ ಬಿಸಿ ಇರೋದ್ರಿಂದ ನಾವು ಅಕ್ಕಿ ರೊಟ್ಟಿ ಕಲಿಸೋದ್ರಿಂದ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅಕ್ಕಿ ರೊಟ್ಟಿ. ನೀವು ನಾರ್ಮಲ್ ವಾಟರಿಂದ ತಣ್ಣೀರಿಂದ ಕೂಡ ಕಲಿಸ್ಬೋದು, ಅದು ಕೂಡ ಚೆನ್ನಾಗಿ ಬರುತ್ತೆ. ಈ ರೀತಿ ಬಿಸಿನೀರಿಂದ ಮಾಡೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ. ಈಗ ನೋಡಿ, ಬಿಸಿ ನೀರಿಗೆ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ನಾನಿಲ್ಲಿ 4 ಜನಕ್ಕೆ ಮಾಡೋದ್ರಿಂದ 1.5 ಸ್ಪೂನ್, ಚಿಕ್ಕ ಸ್ಪೂನಲ್ಲಿ 1.5 ಸ್ಪೂನ್ ಆಗೋಷ್ಟು ಉಪ್ಪು ತೊಗೊಂಡಿದ್ದೀನಿ. ನಿಮಗೆ ಗೊತ್ತಾಗುತ್ತಲ್ವ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅದ್ರ ಮೇಲೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡ್ಬಿಡಿ. ಉಪ್ಪು ಫುಲ್ ಕರಗಿದ ನಂತರನೇ ಹಿಟ್ಟು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅದು ಹಾಗೆ ಇದ್ದರೆ ಒಂದೊಂದು ಕಡೆ ಉಪ್ಪು ಜಾಸ್ತಿ ಅನಿಸುತ್ತೆ. ಈಗ ಬನ್ನಿ ಹಿಟ್ಟನ್ನ ಜರಡಿ ಮಾಡ್ಕೊಳ್ಳೋಣ. ಈ ಅಕ್ಕಿ ಹಿಟ್ಟನ್ನು ನಾನು ಮನೆಯಲ್ಲೇ ಮಾಡಿಸಿರುವಂಥದ್ದು, ಅಮ್ಮ ಮಾಡಿ ಕೊಟ್ಟಿದ್ದಾರೆ ನನಗೆ. ನೆರಳಲ್ಲೇ ಅಕ್ಕಿನ ತೊಳೆದು ಒಣಗಿಸಿ ನಂತರ ಪುಡಿ ಮಾಡಿ ಮಿಲ್ ಮಾಡಿಸಿ ನನಗೆ ತಂದುಕೊಟ್ಟಿದ್ರು. ಅದನ್ನು ನಾನೀಗ ಜರಡಿ ಮಾಡ್ಕೋತಾ ಇದ್ದೀನಿ. ನೀವು ಪ್ಯಾಕೆಟಿಂದ ಕೂಡ ಅಕ್ಕಿ ಹಿಟ್ಟನ್ನ ತೊಗೋಬೋದು, ಅದು ಕೂಡ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಜರಡಿ ಮಾಡ್ಕೋತಾ ಇದ್ದೀನಿ, 4 ಜನಕ್ಕೆ ಆಗೋಷ್ಟು. ಈ ಜರಡಿ ಮಾಡಿ ಹಾಕೋದ್ರಿಂದ ಗಂಟುಗಳಾಗಲ್ಲ, ಚೆನ್ನಾಗಿ ಈವನ್ನಾಗಿ ಇರುತ್ತೆ. ಈಗ ಇದಕ್ಕೆ ನೀವು ಈರುಳ್ಳಿ ಹಾಕ್ಕೊಳ್ಳಿ, ಸಣ್ಣಗೆ ಹಚ್ಚಿರುವಂತಹ ಈರುಳ್ಳಿ. ಈಗ ಮೆಂತ್ಯ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಈಗ ಸಬ್ಬಕ್ಕಿ ಸೊಪ್ಪು ಹಾಕ್ಕೊಳ್ಳಿ. ಈಗ ಜೀರಿಗೆ ಹಾಕ್ಕೊಳ್ಳಿ. ನಂತರ ಮೆಣಸಿನ ಪುಡಿ, ಅಂದರೆ ರೆಡ್ ಮೆಣಸಿನ್ಕಾಯಿ ಇರುತ್ತಲ್ಲ, ಒಣಗಿದ ಮೆಣಸಿನ್ಕಾಯಿ, ಅದನ್ನು 1 ಸುತ್ತು ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಪೌಡರ್ ಅಂತಲ್ಲ, ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕಾಗೋಷ್ಟು. 1 ಸುತ್ತು ಹಾಕ್ಕೊಂಡ್ರೆ ಸಾಕು ಮಿಕ್ಸಿಯಲ್ಲಿ. ಇದಿಷ್ಟು ಸ್ನೇಹಿತರೆ. ಈಗ ಚೆನ್ನಾಗಿ ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈಗ ನೋಡಿ, ಕೈಯಿಂದನೇ ಚೆನ್ನಾಗಿ ಕಲಿಸ್ಕೋಬೇಕು. ಈ ಬಿಸಿ ನೀರಿಂದ ಕಲಿಸುವಾಗ ತುಂಬಾ ಸಾಫ್ಟ್, ತುಂಬ ಸಾಫ್ಟ್ ಅಂದರೆ ಸಾಫ್ಟಾಗಿ ಬರುತ್ತೆ ರೊಟ್ಟಿ. ನೀವು ಅದನ್ನು ಕ್ರಿಸ್ಪಿಯಾಗೂ ಕೂಡ ಮಾಡ್ಕೋಬೋದು. ಇದೇ ಹಿಟ್ಟಿಂದ ಕ್ರಿಸ್ಪಿಯಾಗೂ ಮಾಡ್ಕೋಬೋದು, ಸಾಫ್ಟಾಗೂ ಮಾಡ್ಕೋಬೋದು. ನಾವು ಬೇಯಿಸುವ ಹದದಲ್ಲಿರುತ್ತೆ ಕ್ರಿಸ್ಪಿನೆಸ್ಸು. ತುಂಬ ಸಣ್ಣ ಹುರಿಯಲ್ಲಿ ನಾವು ಬೇಯಿಸಿ ಹೆಂಚ್ ಮೇಲೆ ಬಿಟ್ಬಿಟ್ರೆ ಅದು ಕ್ರಿಸ್ಪಿಯಾಗಿ ಕೂಡ ಆಗುತ್ತೆ. ತುಂಬ ಸಾಫ್ಟಾಗಿ ಬೇಕು ಅನ್ನೋರು ಬಿಸಿ ನೀರಿಂದ ಕಲಿಸ್ಕೊಳ್ಳಿ. ಈಗ ನೋಡಿ, ಚೆನ್ನಾಗಿ ಕಲಸಿಟ್ಟಿದ್ದೀನಿ ನಾನು. ಈಗ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಸವರಿ ಇಟ್ಬಿಡಿ, ಅದು ಸಾಫ್ಟ್ನೆಸ್ ಜಾಸ್ತಿ ಆಗುತ್ತೆ. ಎಣ್ಣೆ ಈ ರೀತಿ ಮೇಲ್ಗಡೆ ಎಲ್ಲ ಇವನ್ನಾಗಿ ಸ್ಪ್ರೆಡ್ ಮಾಡಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇಟ್ಬಿಡಿ. ಒಂದು 10 ನಿಮಿಷದ ಕಾಲ ಇದು ನೆನ್ಕೊಳ್ಳಿ. ಅಷ್ಟೊತ್ತಿಗೆ ನಾವು ಚಟ್ನಿ ಕೂಡ ತಯಾರು ಮಾಡ್ಕೋಬೋದು. ಚಟ್ನಿ ತಯಾರು ಮಾಡೋಷ್ಟೊತ್ತಿಗೆ ಇದು ನೆಂದ್ಕೊಂಡಿರುತ್ತೆ. ಬೇಗ ಇನ್ಸ್ಟಂಟಾಗೆ ನಾವು ಈ ಅಕ್ಕಿ ರೊಟ್ಟಿನ ಮಾಡ್ಕೋಬೋದು. ಈ ರೀತಿ ಮಾಡೋ ಅಕ್ಕಿ ರೊಟ್ಟಿನ ಯಾವುದೇ ಹೋಟೆಲ್ ರುಚಿಗಿಂತ ಕಮ್ಮಿ ಇರಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಮನೆಯಲ್ಲೇ ಈಸಿಯಾಗಿ ಈ ರೀತಿ ಅಕ್ಕಿ ರೊಟ್ಟಿ ಮಾಡಿಕೊಡಿ. ಮನೆ ಮಂದಿ ಎಲ್ಲ ಇಷ್ಟಪಟ್ಟು ಒಂದು ರೊಟ್ಟಿ ಜಾಸ್ತಿನೇ ತಿಂತಾರೆ ಅಂತ ಹೇಳ್ಬೋದು. ನೀವು ಕೂಡ ಮಾಡಿ ನನಗೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಈಗ ನೋಡಿ, ನಾನು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ಬಿಳಿ ಚಟ್ನಿ ಮಾಡ್ಕೊಂಡು ಬರೋಣ ಬನ್ನಿ. ಬಿಳಿ ಚಟ್ನಿಗೆ ಏನೇನು ಬೇಕು ಅಂತ ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಕಾಯಿ ಪೀಸ್ಗಳು, ಅಂದರೆ ಕಾಯಿನ ಚೆನ್ನಾಗಿ ಸಣ್ಣಗೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ.
ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಈ ಮೆಣಸಿನ್ಕಾಯಿನ ನಾನು ಎಣ್ಣೆಯಲ್ಲಿ ಬಾಡಿಸ್ಕೊಂಡಿದ್ದೀನಿ. ಈ ರೀತಿ ಮಾಡಿ ತಿನ್ನೋದ್ರಿಂದ ಗ್ಯಾಸ್ಟ್ರೈಟಿಸ್ ಆಗಲ್ಲ. ಈ ಬೇಸಿಗೆಯಲ್ಲಂತೂ ತುಂಬಾ ಎಫೆಕ್ಟ್ ಆಗುತ್ತೆ. ಈ ರೀತಿ ಕರೆದು ಚಟ್ನಿ ಮಾಡೋದ್ರಿಂದ ನಮಗೇನು ಎಫೆಕ್ಟ್ ಆಗಲ್ಲ. ನೋಡಿ, ಕಾಯಿ ತುರಿ, ನಾನು ಬರೀ ಕಾಯಿ ಚಟ್ನಿ ಮಾಡೋದ್ರಿಂದ ಕಾಯಿ ಪೀಸ್ಗಳು ಜಾಸ್ತಿ ತೊಗೊಂಡಿದ್ದೀನಿ. ಈಗ ಸ್ವಲ್ಪ ಹುಣಸೆಹಣ್ಣು, ಒಂದು 7 ಪೀಸ್ ಆಗೋಷ್ಟು, 7 ಎಸಳಾಗೋಷ್ಟು ಬೆಳ್ಳುಳ್ಳಿ, ಸ್ವಲ್ಪನೇ ಕಡಲೆಪಪ್ಪು ತೊಗೊಳ್ಳಿ, ಜಾಸ್ತಿ ಹಾಕಬೇಡಿ, ಬಿಳಿ ಚಟ್ನಿ ಚೆನ್ನಾಗಿರಲ್ಲ. ಮತ್ತು ಯಾವುದೇ ರೀತಿಯಾದಂತಹ ಸೊಪ್ಪುಗಳು ಕೂಡ ಹಾಕ್ಕೊಬಾರ್ದು. ಈಗ ಬನ್ನಿ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬಂದುಬಿಡೋಣ. ಚಟ್ನಿ ರುಬ್ಬುವಾಗೂ ಅಷ್ಟೇ ತರಿಯಾಗಿ ರುಬ್ಕೋಬೇಕು ನೀವು, ತುಂಬ ನುಣ್ಣಗೆ ಮಾಡ್ಕೋಬೇಡಿ, ಈ ಅಕ್ಕಿ ರೊಟ್ಟಿಗೆ ಚೆನ್ನಾಗಿರಲ್ಲ. ಈಗ ನೋಡಿ, ಬಿಳಿ ಚಟ್ನಿ ತಯಾರಾಗಿದೆ. ಈಗ ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೂಡ ಮಾಡ್ಕೊಂಡ್ಬಿಡಿ. ಬರೀ ಸಾಸಿವೆ, ಕರಿಬೇವಿನ ಸೊಪ್ಪಿಂದ ಎಣ್ಣೆ ಸೇರಿಸಿ ಒಗ್ಗರಣೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ತುಂಬ ಪ್ಲೈನಾಗಿರಬೇಕು ಈ ಬಿಳಿ ಚಟ್ನಿ. ಯಾವುದೇ ರೀತಿ ಕಡಲೆಬೇಳೆ ಅಥವಾ ಉದ್ದಿನಬೇಳೆ ಯಾವುದನ್ನು ಯೂಸ್ ಮಾಡಬೇಡಿ ಒಗ್ಗರಣೆಗೆ. ಈ ರೀತಿಯೇ ಇರಬೇಕು, ಪ್ಲೈನಾಗಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ ಹೇಗೆ ಕಾಣ್ತಿದೆ ನಮ್ಮ ಬಿಳಿ ಚಟ್ನಿ. ಅಕ್ಕಿ ರೊಟ್ಟಿ ಜೊತೆ ಬಿಳಿ ಚಟ್ನಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈಗ ಬನ್ನಿ, ಅಷ್ಟೊತ್ತಿಗೆ ನಮ್ಮ ರೊಟ್ಟಿ ಕೂಡ ಕಲಸಿದ್ದಂತಹ ಹಿಟ್ಟು, ಅಕ್ಕಿ ರೊಟ್ಟಿಯ ಹಿಟ್ಟು ನೆಂದ್ಕೊಂಡಿದೆ. ಈಗ ಬನ್ನಿ ನೋಡೋಣ ಯಾವ ವೇಯಲ್ಲಿ ನಾವು ಅಕ್ಕಿ ರೊಟ್ಟಿ ಮಾಡೋದು ಅಂತ. ತುಂಬ ಈಸಿಯಾಗಿ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಬರದೇ ಇರೋರು ಕೂಡ ಈ ರೀತಿ ಮಾಡೋದ್ರಿಂದ ಅವರಿಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ನಿಮಗೆ ಪೇಪರ್ ಮೇಲೆ ಹಾಕಿ ಎತ್ತಕ್ಕೆ ಬರಲ್ಲ, ಕಿತ್ತೋಗುತ್ತೆ ಅನ್ನೋರು ಈ ರೀತಿ ಕೂಡ ಮಾಡ್ಕೊಳ್ಳಿ. ನೋಡಿ, ಹೆಂಚಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಉಂಡೆ ಮಾಡಿರ್ತೀರಲ್ಲ, ಆ ಉಂಡೆನ ಚೆನ್ನಾಗಿ ತಟ್ಕೋಬೇಕು. ಅಂದರೆ ಒಂದು ಈವನ್ನಾಗಿ ಎಲ್ಲ ಕಡೆ ಕ್ಲೀನಾಗಿ ತಟ್ಕೊಳ್ಳಿ, ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೀತಿ ಹೆಂಚು ಮೇಲೆ ಮಾಡುವಂತಹ ಅಕ್ಕಿ ರೊಟ್ಟಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ಎಷ್ಟು ದೊಡ್ಡದಾಗಿ ಬೇಕಾದರೂ ನೀವು ಹೆಂಚು ಮೇಲೆ ಸ್ಪ್ರೆಡ್ ಮಾಡ್ಕೋಬೋದು, ಕಿತ್ತೋಗಲ್ಲ. ಸೊ ಇದು ಅಕ್ಕಿ ರೊಟ್ಟಿ ಬರದೇ ಇರೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ರೀತಿ ಹೆಂಚು ಮೇಲೆ ಮಾಡ್ಕೊಂಡು ನೋಡಿ. ಈಗ ನಾನು ಫುಲ್ಲು ಈವನ್ನಾಗಿ ಎಲ್ಲ ಕಡೆ ತೆಳ್ಳಗೆ ತಟ್ಕೊಂಡಿದ್ದೀನಿ. ನೀವು ಹೆಡ್ಜಸ್ ರೌಂಡಾಗಿ ಬೇಕು ಅಂದರೆ ಅದನ್ನು ಕೂಡ ನಿಮ್ಮ ಫಿಂಗರ್ ಸಹಾಯದಿಂದ ಮಾಡ್ಕೊಳ್ಳಿ. ಈಗ ಇನ್ನೊಂದು ಹೆಂಚು ಮೇಲೆ ಕೂಡ ನಾನು ಅಕ್ಕಿ ರೊಟ್ಟಿ ಮಾಡುವಾಗ ಇದನ್ನು ಫಾಲೋ ಮಾಡ್ತೀನಿ. ತುಂಬಾ ಟೈಮ್ ಹಿಡಿಯುತ್ತೆ ಬೇಯಕ್ಕಲ್ವ. ಸೊ ಮನೇಲಿ ಎಲ್ಲರೂ ಬ್ರೇಕ್ಫಾಸ್ಟ್ಗೆ ಕೂತಿದ್ದಾರೆ ಅನ್ನೋ ಸಮಯದಲ್ಲಿ ಲೇಟ್ ಆಗುತ್ತೆ ಅನ್ನೋರು ಈ ಟ್ರಿಕ್ನ ಕೂಡ ಫಾಲೋ ಮಾಡಿ. 2 ಹೆಂಚಿದ್ರೆ ಮನೆಯಲ್ಲಿ ಈ ರೀತಿ 2 ಹೆಂಚು ಮೇಲೂ ತಟ್ಟಿ ಬೇಯಿಸ್ಕೋಬೋದು ನೀವು, ಬೇಗ ಆಗುತ್ತೆ. ತುಂಬ ಲೇಟ್ ಆಗಿದೆ ಅನ್ನೋ ಟೈಮಲ್ಲಿ, ಬೆಳಗ್ಗೆ ಮಾರ್ನಿಂಗ್ ತುಂಬ ಎಲ್ಲರೂ ಬ್ಯುಸಿ ಇರ್ತಾರೆ, ಕೆಲ್ಸಕ್ಕೆ ಹೋಗೋರು, ಸ್ಕೂಲಿಗೆ ಹೋಗೋರು ಇರ್ತಾರಲ್ಲ, ಒಂದೇ ಹೆಂಚು ಮೇಲೆ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ. ಸೊ ಈ ರೀತಿ 2 ಹೆಂಚು ಮನೇಲಿ ಇದೆ ಅಂದರೆ ಈ ರೀತಿ 2 ಹೆಂಚು ಮೇಲೂ ತಟ್ಕೊಂಡು ಬೇಗ ಮಾಡ್ಕೋಬೋದು. ನಾನು ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ಇದೇ ಟ್ರಿಕ್ನ ಫಾಲೋ ಮಾಡ್ತೀವಿ. ಈ ಬೇಸಿಗೆಯಲ್ಲಂತೂ ತುಂಬ ಹೊತ್ತು ಕಿಚನಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಆ ರೀತಿ ಫಾಲೋ ಮಾಡೋದ್ರಿಂದ ನಮ್ಮ ಕೆಲಸಗಳು ಕೂಡ ಬೇಗ ಮುಗಿಯುತ್ತೆ. ಈಗ ನೋಡಿ, ನಾನು ಪೇಪರ್ ಮೇಲೆ ಕೂಡ ಯಾವ ರೀತಿ ತಟ್ಟೋದು ಅಂತ ತೋರಿಸ್ತಿದ್ದೀನಿ. ಬಟರ್ ಪೇಪರ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ, ಅಥವಾ ಎಣ್ಣೆ ತಂದಿರ್ತೀರಲ್ಲ, ಕುಕ್ಕಿಂಗ್ ಆಯಿಲು, ಆ ಪೇಪರ್ನ ಕೂಡ ಯೂಸ್ ಮಾಡಿ ಮಾಡ್ಬೋದು. ನನ್ನ ಹತ್ರ ಅದು ಎರಡೂ ಇರಲಿಲ್ಲ, ಅದಕ್ಕೋಸ್ಕರ ನಾನಿದು ಒಂದು ನಾರ್ಮಲ್ ಪೇಪರ್ನೇ ಕಟ್ ಮಾಡಿ ಅದ್ರ ಮೇಲೆ ತಟ್ತಾಯಿದ್ದೀನಿ. ಇದನ್ನು ಕೂಡ ಈಸಿಯಾಗಿ ತೆಗಿಬೋದು, ನೀವು ಕಿತ್ತೋಗಲ್ಲ. ನಾನು ನಿಮಗೆ ತೋರಿಸ್ತೀನಿ. ಇದನ್ನು ತೆಗೆಯುವಾಗೂ ಕೂಡ ತುಂಬ ನೀಟಾಗಿ ತೆಗಿಬೋದು. ನೋಡಿ, ಈ ರೀತಿ 2 ಹೆಂಚನ್ನ ಇಟ್ಕೊಂಡು 2 ಒಲೆ ಮೇಲೂ ನಾನು ಬೇಯಿಸ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಡಿ. ಲಿಡ್ ಕ್ಲೋಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬೇಯುತ್ತೆ, ಸಾಫ್ಟಾಗಿ ಬರುತ್ತೆ.
ಅಲ್ಲಿ ಹೆಂಚು ಮೇಲೆ ಅಕ್ಕಿ ರೊಟ್ಟಿ ಬೇಯೋಷ್ಟೊತ್ತಿಗೆ ಇನ್ನು 2 ಪೇಪರ್ ಮೇಲೆ ನಾನು ಈ ರೀತಿ ತಟ್ಟಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಆ 2 ಆಗಿದ ತಕ್ಷಣ ಈ 2ನ್ನು ನಾನು ಮತ್ತೆ ಬೇಯಿಸ್ಕೊಳ್ಳೋಕೆ ಇಡ್ತೀನಿ. ಎಷ್ಟೊಂದೆಲ್ಲ ಟೈಮ್ ಸೇವ್ ಆಗುತ್ತೆ ಅಲ್ವಾ ನಮಗೆ. ಮತ್ತು ಯಾರೂ ಕಾಯೋ ಅವಶ್ಯಕತೆ ಇಲ್ಲ. ಎಲ್ಲರೂ ಒಟ್ಟಿಗೆ ಬ್ರೇಕ್ಫಾಸ್ಟ್ ಕೂತಿರುವಾಗ ಈ ರೀತಿ ನಾವು ಮಾಡೋದ್ರಿಂದ ಬೇಗ ಆಗುತ್ತೆ. ನೋಡಿ, ಚೆನ್ನಾಗಿ ಕೆಂಪಗೆ ಮಾಡ್ಕೊಳ್ಳಿ ಅಕ್ಕಿ ರೊಟ್ಟಿ. ತುಂಬ ರುಚಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸಾಫ್ಟ್ ಬೇಕಂದರೆ ತುಂಬ ಬೇಯಿಸಬೇಡಿ. ಇದು ನನಗೆ ಕ್ರಿಸ್ಪಿಯಾಗಿ ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಅಕ್ಕಿ ರೊಟ್ಟಿ ಕಾಣ್ತಿದೆ. ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಯಾವಾಗಲೂ ದೋಸೆ ಚಪಾತಿ ತಿಂದು ಬೇಜಾರಾಗಿರುವಾಗ ಈ ರೀತಿ ಒಂದು ಸತಿ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ, ನಾನೀಗ ಪೇಪರಿಂದ ತೆಗೆಯೋದು ಕೂಡ ತೋರಿಸ್ತಿದ್ದೀನಿ. ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಉಲ್ಟಾ ಹಾಕ್ಕೊಳ್ಳಿ ಆ ಕವರ್ನ. ಕೈ ಮೇಲೆ ಸ್ವಲ್ಪ ಮೆತ್ತಿಗೆ ಆ ಪೇಪರ್ನ ಎತ್ತಿದಾಗ ನೀಟಾಗಿ ಕೈ ಮೇಲೆ ಬರುತ್ತೆ ಅದು. ಆಗ ನೀಟಾಗಿ ನೀವು ಟ್ರಾನ್ಸ್ಫರ್ ಮಾಡ್ಬೋದು. ನೋಡಿ ಈ ರೀತಿ ಪೇಪರ್ ತೆಗೆದು ನಂತರ ಕೈಯಿಂದ ಹೆಂಚು ಮೇಲೆ ಹಾಕಿ ಅದು ಕೂಡ ಚೆನ್ನಾಗಿ ಬರುತ್ತೆ. ಸ್ವಲ್ಪನೂ ಕಿತ್ತೋಗೋದಿಲ್ಲ. ಇದನ್ನು ಸೇಮ್ ವೇಯಲ್ಲೇ ನಾವು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. ತುಂಬ ಸಾಫ್ಟಾಗಿ ಬೇಕನ್ನೋರು ತುಂಬ ಹೊತ್ತು ಬೇಯಿಸೋಕೆ ಹೋಗ್ಬಿಡಿ, ಆಗ ಸಾಫ್ಟ್ ಬರುತ್ತೆ. ತುಂಬ ಕ್ರಿಸ್ಪಿ ಬೇಕು ಅನ್ನೋರು ಚೆನ್ನಾಗಿ ರೋಸ್ಟ್ ಮಾಡಿದರೆ ಅದು ಕ್ರಿಸ್ಪಿಯಾಗಿ ಕೂಡ ಆಗುತ್ತೆ. 2 ಥರನೂ ನಾವು ಬೇಯಿಸ್ಕೋಬೋದು. ಇನ್ನೊಂದು ರೊಟ್ಟಿ ಕೂಡ ನಾನು ತೋರಿಸ್ತಾ ಇದ್ದೀನಿ ಟ್ರಾನ್ಸ್ಫರ್ ಮಾಡೋದು. ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಮೆತ್ತಗೆ ಪೇಪರ್ನ ತೆಗೀರಿ. ಉಲ್ಟಾ ಹಾಕೋದಷ್ಟೇ ಚೆನ್ನಾಗಿ ಆಗುತ್ತೆ ಈ ರೊಟ್ಟಿನೂ. ಇಷ್ಟೇ ಸ್ನೇಹಿತರೆ, ನಮ್ಮ ಯಮ್ಮಿ ಆಗಿರುವಂತಹ ರುಚಿಯಾಗಿರುವಂತಹ ಅಕ್ಕಿ ರೊಟ್ಟಿ ತಯಾರಾಗಿಬಿಟ್ಟಿದೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತೀನಿ. ಎಲ್ಲರದ್ದು ಫೇವ್ರೇಟ್ ಕೂಡ ಇದು ಅಕ್ಕಿ ರೊಟ್ಟಿ. ಇಷ್ಟಪಟ್ಟು ತಿಂತಾರೆ, ಮಕ್ಕಳು ಸಹಿತ ಇಷ್ಟಪಟ್ಟು ತಿಂತಾರೆ. ಇದರ ಜೊತೆಗೆ ಕಾಯಿ ಚಟ್ನಿ ಅಂದರೆ ಬಿಳಿ ಚಟ್ನಿ ಅಂತೂ ತುಂಬಾ ಒಳ್ಳೆ ಕಾಂಬಿನೇಷನ್. ಇದ್ರ ಮೇಲ್ಗಡೆ ನೀವು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರಿ ಅಂದರೆ ಮತ್ತೆ ತಿನ್ನಬೇಕು. ಒಂದು ರೊಟ್ಟಿ ಕೂಡ ಉಳಿಯಲ್ಲ ಮಾಡಿದ್ರಲ್ಲಿ, ಎಲ್ಲನೂ ಖಾಲಿ ಆಗಿಬಿಡುತ್ತೆ ಅಂತ ಹೇಳ್ತೀನಿ. ಈಗ ನೋಡಿ ಕಾಯಿ ಚಟ್ನಿ ಅಂದರೆ ಬಿಳಿ ಚಟ್ನಿ ಹೇಗಿದೆ ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಕಮೆಂಟ್ ಮಾಡಿ ಕೇಳಿ ಏನಾದರೂ ಡೌಟ್ ಇದ್ದರೆ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಲೈಕು ಕಮೆಂಟು ಸಬ್ಸ್ಕ್ರೈಬು ಇದೆಲ್ಲ ಫ್ರೀ ಆಫ್ ಕಾಸ್ಟ್ ಸ್ನೇಹಿತರೆ. ನೀವು ಅದನ್ನು ಮಾಡೋದ್ರಿಂದ ನಮಗೆ ಕೂಡ ಹೊಸದಾಗಿ ಓಪನ್ ಮಾಡಿರೋಂತಹ ಚಾನಲ್ಗಳಿಗೆ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಯಮ್ಮಿ ರೆಸಿಪಿಯೊಂದಿಗೆ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಟೇಕ್ ಕೇರ್.